ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ನೋಡ್ತಾ ಇರೋದು ಅಪ್ಪಣ್ಣಾಚಾರ್ಯವರ ಮನೆ, ರಾಘವೇಂದ್ರ ಸ್ವಾಮಿಯವರು ವಾಸವಿದ್ದಂಥ ಮನೆ. ಈಗ ಏನು ಬೋರ್ಡ್ ಇದೆ, ಈ ಬೋರ್ಡಿಂದ ಲೆಫ್ಟಿಗೆ ಹೋಗ್ಬೇಕು. ಇಲ್ಲಿ ಟ್ರ್ಯಾಕ್ಸ್ ನಿಂತಿದೆಯಲ್ಲ, ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು. ಈಗ ನೀವು ನೋಡ್ತಾ ಇರೋದು ಏಕಶಿಲಾ ಬೃಂದಾವನ ಇರುವಂಥ ಜಾಗ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಆಗೋದು ಅಪ್ಪಣ್ಣಾಚಾರ್ಯವ್ರ ಮನೆಗೆ. ಸೊ ಅದನ್ನು ರಿವರ್ಸ್ ವಿಡಿಯೋ ಹಾಕಿರೋದು. ಈ ಅಪ್ಪಣ್ಣಾಚಾರ್ಯವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರು 13 ವರ್ಷಗಳ ಕಾಲ ವಾಸವಿರ್ತಾರೆ. ಮತ್ತು ಅವರು ಮಲಗ್ತಿದ್ದಂಥ ಜಾಗ ಎಲ್ಲ ಈಗಲೂ ಸಹ ನೋಡ್ಬೋದು. ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ಏಕಶಿಲಾ ಬೃಂದಾವನ. ಇದೇ ರಾಘವೇಂದ್ರ ಸ್ವಾಮಿಯವರು ಇರ್ತಿದ್ದಂಥ ಅಪ್ಪಣ್ಣಾಚಾರ್ಯವ್ರ ಮನೆ. ಈ ಮನೆ ಫ್ಲಡ್ಡಲ್ಲಿ 2009ರಲ್ಲಿ ಮುಳುಗಡೆ ಆಗಿತ್ತು. ಮುಳುಗಡೆ ಆದಮೇಲೆ ಈಗ ಮತ್ತೆ ಹೊಸದಾಗಿ ರಿನೋವೇಷನ್ ಮಾಡಿರುವಂಥ ಮನೆ. ಹಳೆ ಮನೆ ಬಿದ್ದೋಗಿ ಮತ್ತೆ ಇವಾಗ ಹೊಸದಾಗಿ ಮಾಡಿರುವಂಥ ಮನೆ ಇದು. ಈ ಮನೆ ಒಂದು 400 ವರ್ಷಗಳ ಹಳೆ ಮನೆ. 2009ರಲ್ಲಿ ಪ್ರವಾಹ ಬಂದಾಗ ಈ ಮನೆ ಪೂರ್ತಿ ಮುಳುಗಡೆಯಾಗಿ ಬಿದ್ದೋಗಿರುವಂಥದ್ದು. ಹೊರಗಡೆ ಬಂದರೆ ರಾಘವೇಂದ್ರ ಸ್ವಾಮಿಯವರಿಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನೆಲ್ಲ ಹಾಕಿದ್ದಾರೆ, ನೋಡ್ಬೋದು. ಅವರ ಜೀವನದಲ್ಲಿ ಆದಂಥ ಪ್ರಮುಖ ಘಟ್ಟಗಳ ಫೋಟೋಗಳನ್ನ ಇಲ್ಲೆಲ್ಲ ನೋಡ್ಬೋದು. ಆ ಫೋಟೋಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಸಹ ಹಾಕಿದ್ದಾರೆ. ಇದೇನೇ ರಾಘವೇಂದ್ರ ಸ್ವಾಮಿಯವರು ಮಲಗ್ತಿದ್ದಂಥ ಜಾಗ. ಈ ಕಾಯಿನೆಲ್ಲ ಹಾಕಿರೋದು ನೋಡ್ಬೋದು. ಇದು ರಾಯರ ಮಲಗ್ತಿರೋ ಜಾಗ. ಇದು ಈ ಕಾಲದಲ್ಲಿ ಆ ಕಾಲ ಅಂದ್ರೆ ವಯಸ್ಸಿನಲ್ಲಿ ಅಪ್ಪಣಾಚಾರರು 2 ವರ್ಷ ರಾಯರಿಗೆ ದೊಡ್ಡವಾಗಿದ್ರು. ಅಂದು ಕೂಡ ರಾಯರಲ್ಲಿ ಮಲ್ಕೊಂಡ್ರೆ ಕಾಲಕ್ಕೆ ಕೂತ್ಕೊಂಡು ಕಾಲು ತೋದು ಸೇವೆ ಮಾಡ್ತಾ ಇದ್ರು. ಬೀಸಣಿಗೆಯಿಂದ ಬೀಸ್ತಾ ಇದ್ರು ಅಪ್ಪಣಾಚಾರ ರಾಯರಿಗೆ. ಅಪ್ಪಣಾಚಾರ ಹೋದ್ರೆ ನಮಗೆ ಗೊತ್ತಾದ ಗ್ರೇಟ್ ಅನ್ಬೋದು. ಹೊರಗಿಂದ ಹೊಡೆಯೋದು ನೀವು 400 ವರ್ಷ ಮನೆ ಇತ್ತಿದ್ದು. ಮನೆ ಫ್ಲೆಟ್ಸಲ್ಲಿ ಮನೆ ಬಿದ್ದು ಮತ್ತೆ ಕಟ್ಟಿದ್ವಿ. ಇದೆ ಶ್ರೀ ಪೂರ್ಣ ಬೋಧಗುರು ತೀರ್ಥ ಪಂಡಿಪಾಲ ಪೂಜ್ಯಾಯ ರಾಘವೇಂದ್ರ ಇದೆಲ್ಲ ಆ ಗುರುಸ್ತೋತ್ರವನ್ನು ಮಾಡಿದವರೇ ಅಪ್ಪಣಾಚಾರರು. ಆ ಗುರುಸ್ತೋತ್ರ ನಮ್ಮ ದೇವಸ್ಥಾನದ ಪ್ರಾರಂಭ ಆಗಿದೆ. ಅಂದ್ರೆ ಇದು ಅಪ್ಪಣಾಚಾರ ಮನೆ ಇತ್ತು, 400 ವರ್ಷದ ಮನೆ ಇತ್ತು. 2009 ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಯ್ತು. ಮಂತ್ರಾಲಯ ಮುಳುಗುತ್ತವಾಗ ಆ ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಯ್ತು. ಈಗ ಮತ್ತೆ ಕಟ್ಟಿದ್ದೀವಿ. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರರು 13 ವರ್ಷ ಜೊತೆಗಿತ್ತು. 50 ವರ್ಷದ ಹಿಂದೆ ಶ್ರೀ ಪಾಂಡುರಂಗ ಪಂಡ್ರಾಪುರ ಬಾಣವಿಟ್ಲ ವಿಗ್ರಹ ಪಂಚುದು ರಾಯರು ಪೂಜೆ ಮಾಡಿದ ವಿಗ್ರಹ ಗೋಡೆ ಆ ಕಡೆ ನೆಲದಲ್ಲಿ ಭೂಮಿಲಿ ಸಿಕ್ಕಿದೆ ಅಂತ ಇದೆ. ಆ ವಿಗ್ರಹ ಸಿಕ್ಕಿದಾಗ ನಾವು ದೇವಸ್ಥಾನದಲ್ಲಿ ಶ್ರೀ ಪುರಂದರದಾಸ ಆರಾಧನೆ ಮಾಡ್ತಾರೆ ಪ್ರತಿ ವರ್ಷ. ಪುರಂದರದಾಸ ಆರಾಧನೆ ಎದಕ್ಕೆ ಮಾಡ್ತೀವಿ ಅಂದ್ರೆ, ಹೇಗೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿ ಶಿಷ್ಯಂದ್ರು, ಹಾಗೆಯೇ ಪುರಂದರದಾಸರು ಪಾಂಡುರಂಗರ ಭಕ್ತರು ಶಿಷ್ಯಂದ್ರು. ಅದಕ್ಕೆ ಪುರಂದರದಾಸ ಆರಾಧನೆ ಮಾಡ್ತೀವಿ. ಇಲ್ಲಿ ರಾಯರ ಆರಾಧನೆ ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಪುರಂದರದಾಸ ಆರಾಧನೆ ಶಂಕರಮಣ ಹತ್ತದ ಬರ್ತದೆ. 1000 ಜನ ಬರ್ತಾರೆ. ಆಮೇಲೆ ಈ ಪಾಂಡುರಂಗರ ಹೆಂಡತಿದ್ರು ರುಕ್ಮಿಣಿ ವಿಗ್ರಹ ಭೂಮಿಲಿದೆ. ರಾಯರ ಪಾರ್ಕಿಗಳು, ರಾಘವೇಂದ್ರ ಸ್ವಾಮಿಗಳ ಒರಿಜಿನಲ್ ಪಾರ್ಕಿಗಳು ಕೆಳಗೆ ಭೂಮಿಲಿವೆ. ರಾಯರು 13 ವರ್ಷ ಇಲ್ಲೇ ಇದ್ರು. ಆಮೇಲೆ ಈ ಮನೆ ಅಪ್ಪಣಾಚಾರ ಮನೆ ಬೆಳಕಿನ ಮುಚ್ಚಂಗಿತ್ತು. ಹಳೇ ಮನೆ, ಮೊಂಡಿ ಮನೆ. ರಾಯರು ಮಲಗ್ತಿದ್ದ ಜಾಗ ಈ ಕಡೆ ತಲೆ, ಈ ಕಡೆ ಕಾಲು. ಅವಾಗೆಲ್ಲ ರಂಗೋಲಿ ದೀಪ ಹಚ್ಚುತ್ತಾ ಇವೆ. ಹೊರ ರಂಗೋಲಿ ಹಾಕಿವಿಲ್ಲ, ರಾಯರು ಮಲಗ್ತಿರೋ ಜಾಗ ಅದು. ಈ ಕಡೆ ತಲೆ, ಈ ಕಡೆ ಕಾಲು. ಅಂದ್ರೆ ವಯಸ್ಸಿನಲ್ಲಿ ಅಪ್ಪಣಾಚಾರರು 2 ವರ್ಷ ರಾಯರಿಗೆ ದೊಡ್ಡವರಾಗಿದ್ರು. ಅದು ಕೂಡ ರಾಯರಲ್ಲಿ ಮಲ್ಕೊಂಡ್ರೆ ನಾವು ಕಾಲಕ್ಕೆ ಕೂತ್ಕೊಂಡು ಕಾಲು ತೋರು ಸೇವೆ ಮಾಡ್ತಾ ಇದ್ರು. ಬೀಸಣಿಗೆಯಿಂದ ಬೀಸ್ತಾ ಇದ್ರು ಅಪ್ಪಣಾಚಾರ ರಾಯರಿಗೆ. ಅಪ್ಪಣಾಚಾರರು ಅಂದ್ರೆ ನಮಗೆ ಮುದ್ದಾದ ಗ್ರೇಟ್ ಗ್ರ್ಯಾಂಡ್ ಫಾದರ್ ನಮಗೆ ಅವರು. ಇನ್ನೊಂದು ವಿಷಯ, ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು. ಆ ಹಾವಿನ ಹೆಸರು ಕೃಷ್ಣ ಸರ್ಪ. ಭಯಂಕರ ಸರ್ಪ ಮನೆಯಲ್ಲಿ ಹಾವಿನ ಹುತ್ತಿನಿತ್ತು. ಅಪ್ಪಣಾಚಾರರು ಪೂಜಾ ನಂತರ ಸರಿಯಾಗಿ 12 ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಪ್ಪಿಗೆಯಲ್ಲಿ ಹಾಲಿಟ್ಕೊಂಡು ಕೂತ್ಕೋತಾ ಇದ್ರು. ಹಾವಿಗೆ ಹಾಲಿ ನೇಮಿತ ಇಡ್ತಾ ಇದ್ರು. ಅಲ್ಲಿ ಕೂತು ರಾಯ ಮಲಗಿದಾರಲ್ಲ, ಅಲ್ಲಿ ಕೂತು ಅಪ್ಪಣಾಚಾರರು. ಆ ಕೃಷ್ಣ ಸರ್ಪ ಹಾವು ಹುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಕುಡಿದು ಮತ್ತೆ ಪುನಃ
ಹುತ್ತ ಸೇರ್ತಾ ಇತ್ತು. ದಿನಾಗೂ ನಡೆಯ ಕಾರ್ಯಕ್ರಮ ಅದು. ಅದನ್ನ ನೋಡೋದು ರಾಘವೇಂದ್ರ ಅಂತಾರೆ ಅಪ್ಪಣ್ಣಗೆ ಬೃಂದಾವನ ಪ್ರವೇಶ ಆಗ ಮುಂಚೆ ಅಪ್ಪಣ್ಣ ಮತ್ತು ಹಾವಿನ ಹುತ್ತು ಮನೆಯಲ್ಲಿದ್ರೆ ಬರುವ ಜನರೇಷನ್ಗೆ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗುವುದಿಲ್ಲ ಅಂತ ಹೇಳಿ ರಾಘವೇಂದ್ರ ಮಾಡ್ತಾರೆ. ಅವರು ರಾಯ ಮಲಗಿದ ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆ ರಾಘವೇಂದ್ರ ಪ್ರಾರ್ಥನೆ ಕೇಳಿ ಆ ಕೃಷ್ಣ ಸರ್ಪ ಸ್ವಯಂ ಶಿಲಾರೂಪ ಆಗ್ಬಿಡ್ತು. ಅಂದ್ರೆ ಹುತ್ತಿನಲ್ಲೇ ಹಾವು ಕಲ್ಲಾಗ್ಬಿಡ್ತು ರಾಯರ ಪವನ ಪ್ರಾರ್ಥನೆಯಿಂದ. ಅದೇ ಕಲ್ಲನ್ನ ಅದೇ ದೇವರನ್ನ ಕೃಷ್ಣ ಸರ್ಪ ಅಂತ ಹೇಳಿದ್ರೆ ನೋಡಿ ಹಾವಿನ ಹೆಡೆ ಇದು. ಹಾವಿನ ಹೆಡೆ ಮಧ್ಯ ಮಗು ದಿವಸ ಕಣ್ಣಿಗೆ ಕೃಷ್ಣ ಕಟ್ಟಿದ ಅಂಬಿಗಾ ಕೃಷ್ಣ ಡೊಕ್ಕ ಕೃಷ್ಣ ನೋಡಿ ಗುಂಡನ ಮುಖ. ಇದು ನವಿಲ್ ಗರೆ, ಇದು ಕೈ ಕಾಲು ಶಂಕು ಚಕ್ರ ತಲೆಗೆ ಬ್ಯಾಂಡು ಚಿಕ್ಕ ಕಿರೀಟ ಅಂಬಿಗಾ ಕೃಷ್ಣ ಕಾಣ್ತಿದ್ಯಾ ಅಂಬಿಗಾ ಕೃಷ್ಣ. ಅಂದ್ರೆ ಆ ಹಾವಿನ ಕೃಷ್ಣ ಸರ್ಪ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಗೆ ಹುತ್ತಿನಲ್ಲೇ ಹಾವು ಕಲ್ಲಾಗ್ಬಿಟ್ಟಿದೆ. ಹಾವಿನ ಹುತ್ತಿನಿತ್ತು ಮೊಣ್ಣದಿಂದ ಹಾವು ಕಲ್ಯಾಣ ಬಂದ್ಬಿಡ್ತು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಗಳೇ ಸ್ಥಾಪನೆ. ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಾಪನದ ಶೇಷದೇವರು, ಅಪ್ಪಣ್ಣಾಚಾರ್ಯ ಸ್ಥಾಪನದ ಪ್ರಾಣದೇವರು ಆಂಜನೇಯ ಸ್ವಾಮಿ. ಇದು ವಿಚಾರಣೆ ನಾಗಪ್ಪ ಅಂತ ಪ್ರಸಿದ್ಧ. ಇಷ್ಟು ಜಾಗೃತಿ ಅಂದ್ರೆ ಯಾರಾದ್ರೂ ಸರ್ಪದೋಷ ಇದ್ದವರು, ಮಕ್ಕಳಾಗ್ತಿದ್ದವರು, ಮದುವೆ ಆಗ ಹುಡುಗಿರು, ಹೆಲ್ತ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಬಿಸ್ನೆಸ್ ಪ್ರಾಬ್ಲಮ್ಸು, ಅಫಿಷಿಯಲ್ ಪ್ರಾಬ್ಲಮ್ಸು, ಎಜುಕೇಷನ್ ಪ್ರಾಬ್ಲಮ್ಸು, ಕೋರ್ಟ್ ಕೇಸ್ಗಳು, ಟ್ರಾನ್ಸ್ಫರ್ಸು, ವ್ಯವಸಾಯ, ಈ ಮಧ್ಯೆ ಏನ್ ಪ್ರಾಬ್ಲಮ್ ಬೇಡ್ಕೋಬಹುದು. ಬೇಡ್ಕೊಳ್ಳೋ ರೀತಿ ಏನಂದ್ರೆ ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ನಾಗಪ್ಪನ ಜನ ಬೇಡ್ಕೊಂಡು ಯಾಕೋಸ್ಕರ ಬರುತ್ತಾ ಇದ್ರು ಅವರ ಹೆಸರು, ಗೋತ್ರ, ನಕ್ಷತ್ರ ಅಂದುಕೊಂಡು ಸಂಕಲ್ಪ ಮಾಡಿ ನಾಗಪ್ಪ ಮುಂದೆ ಕಾಯಿ ಇಡಬೇಕು. ಆಮೇಲೆ ಅಭಿಷೇಕ ಮಾಡ್ತೀವಿ. ಇಲ್ಲಿ ಪ್ರತಿ ಮಂಗಳವಾರ ನಾಗಪ್ಪಗೆ ಪಂಚಾಂಗ ಅಭಿಷೇಕ ಮಾಡ್ತೀವಿ. ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಬಾಡದ ಕೃಷ್ಣಾಚಾರ್ಯ. ಬಾಡದ ಕೃಷ್ಣಾಚಾರ್ಯ ಡಿಸ್ಟಿಂಗ್ ಕಾರ್ಡ್. ಆಯ್ತು. ಅಪ್ಪಣಾಚಾರ್ಯ ಮನೆ ಮಗ. ಓಕೆ, ಥ್ಯಾಂಕ್ ಯು. ವಂಶಸ್ಥರು ನಾವು. ಐ ಆಮ್ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಅಪ್ಪಣಾಚಾರ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.